ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಯು ಕೆ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಸ್ಟೂಡೆಂಟ್ ಆಗಿದ್ದಾಗ ಎಷ್ಟಾಗ್ತಿತ್ತು, ಇವಾಗ ಎಷ್ಟಾಗ್ತಿದೆ ಅನ್ನೋದನ್ನು ಹೇಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನಾನು ಪ್ರೀವಿಯಸ್ ವೀಡಿಯೋ ಮಾಸ್ಟರ್ಸಲ್ಲಿ ಯು ಕೆ ಮಾಡ್ಲಿಕ್ಕೆ ಬರೋಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಇನ್ನೂ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಸೊ ವಿಡಿಯೋ ಕಡೆ ಹೊರಡೋಣ. ಜೊತೆ ಫಸ್ಟ್ಲಿ ಸ್ಟೂಡೆಂಟ್ ಅಕಾಮಿಡೇಷನ್ ಅಂತ ಅಂದರೆ ಇಲ್ಲಿ ತುಂಬ ಪ್ರೈವೇಟ್ ಅಕಾಮಿಡೇಷನ್ಸ್ ಇರುತ್ತೆ. ಸ್ಟೂಡೆಂಟ್ಸಿಗೆ ಮಾತ್ರ ಈ ಫೆಸಿಲಿಟಿ ಇರುತ್ತೆ. ಏನಂತಂದರೆ ನಾವು ವೀಕ್ಲಿ ಪೇ ಮಾಡಬೇಕಾಗತ್ತೆ. ವೀಕ್ಲಿ ಪೇ ಮಾಡಿದ್ರೆ ಒಂದು ಸಿಂಗಲ್ ರೂಮ್ ಸಿಗುತ್ತೆ, ಬಿಗ್ ಶೇರ್ಡ್ ಕಿಚನ್ ಇರುತ್ತೆ, ಮತ್ತು ಒಂದು ಸಿಂಗಲ್ ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಎಲ್ಲ ಫೆಸಿಲಿಟೀಸ್ ವೈಫೈ ಎಲ್ಲ ಬಿಲ್ಸ್ ಇನ್ಕ್ಲೂಡೆಡ್ ಇರುತ್ತೆ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಂದರೆ ಇದು ವೀಕ್ಲಿ ಬೇಸಿಸ್ ಮೇಲೆ ಕೂಡ ಹೇಳ್ತಾರೆ. ಅಂದರೆ ಪರ್ ವೀಕ್ ಎಷ್ಟು ಚಾರ್ಜ್ ಮಾಡ್ತಾರೆ, ಇದು ಆಲ್ಮೋಸ್ಟ್ 150ಇಂದ 180ವರೆಗೂ ಡಿಫರ್ ಆಗುತ್ತೆ. ಇದು ಪರ್ ವೀಕ್ ಚಾರ್ಜಸ್ 150ಇಂದ 180 ಪೌಂಡ್ಸ್. ಸೊ ಆವ್ರೇಜಾಗಿ ತೊಗೊಂಡ್ರು 165 ಅಂತ ತೊಗೊಂಡ್ರು 1 ಮಂತಿಗೆ ಆಲ್ಮೋಸ್ಟ್ 660 ಹತ್ತತ್ರ ಬರುತ್ತೆ, ಮತ್ತು 660 ಪೌಂಡ್ಸ್ ಆ ಥರ ಅರೌಂಡ್ ಬರುತ್ತೆ. ಸೊ ಇದು ನಾವೇನು ಮಾಡ್ತಾರೆ ಅಂದರೆ ಕಾಂಟ್ರಾಕ್ಟ್ ರೋಲ್ ಮೇಲೆ ಇರುತ್ತೆ. ಓನ್ಲಿ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಅವೈಲೇಬಲ್ ಆಗಿರುತ್ತೆ. ಸ್ಟಡೀಸ್ ಮುಗ್ದಾದ್ಮೇಲೆ ನಾವು ಈ ಸ್ಟೂಡೆಂಟ್ ಅಕಾಮಿಡೇಷನ್ನ ನಾವು ಜಾಯಿನ್ ಆಗೋಕ್ಕಾಗೋದಿಲ್ಲ, ಅದೊಂದು ಕಂಡೀಷನ್ ಇರುತ್ತೆ. ಅದ್ರ ಜೊತೆಗೆ ಇದೇನಂತ ಅಂದರೆ ನಾವು ಕಾಂಟ್ರಾಕ್ಟ್ ಇರೋದ್ರಿಂದ ನಾವು 3 ಮಂತ್ಸ್ ಅಥವಾ 4 ಮಂತ್ಸ್ ನಾವು ಮುಂಚೆನೇ ಪೇ ಮಾಡಬೇಕಾಗುತ್ತೆ ಅಮೌಂಟ್ನ. ಈಗ ನಾನು 4 ಮಂತ್ಸ್ 3 ಮಂತ್ಸ್ ಫುಲ್ ಅಮೌಂಟ್ ಏನಿರುತ್ತೋ 165 ಪರ್ ವೀಕ್, ಅದನ್ನು 4 ಮಂತ್ಸ್ದು ಫುಲ್ ನಾವು ಫಸ್ಟೇ ಪೇ ಮಾಡಿ ಆಮೇಲೆ ನಾವು ಜಾಯ್ನ್ ಆಗಬೇಕಾಗತ್ತೆ. ಇದೊಂದು ಸ್ಟೂಡೆಂಟ್ ಅಕಾಮಿಡೇಷನ್. ಸೊ ಮೋಸ್ಟ್ಲಿ ಯಾರು ಪ್ರಿಫರ್ ಅಂದರೆ ಆಲ್ಮೋಸ್ಟ್ ಲೈಕ್ 60% ಯಾರು ಇದನ್ನು ಪ್ರಿಫರ್ ಮಾಡಲ್ಲ. 30% ಜನ ಸ್ವಲ್ಪ ಪ್ರಿಫರ್ ಮಾಡ್ತಾರೆ. ಸೇಫ್, ಕಂಫರ್ಟಬಲ್ ಆಗಿರುತ್ತೆ ಎಲ್ಲ ಅಕಾಮಿಡೇಷನ್. ಸೊ ಇನ್ನೊಂದು ಥರದ್ದು ಅಕಾಮಿಡೇಷನ್ ಅಂದರೆ ಈ ಜನರಲಲ್ಲಿ ಈಗ ಒಂದು ಲ್ಯಾಂಡ್ಲಾರ್ಡ್ಸ್ ಏನು ಮಾಡ್ತಾರೆ, ಒಂದು ಹೌಸ್ನ ಅದು ಫುಲ್ ಅಕಾಮಿಡೇಷನ್ ಥರ ಟರ್ನ್ಔಟ್ ಮಾಡಿ, ಅಂದರೆ ಎಲ್ಲ ಬೆಡ್ನು ಈಗ ರೂಮ್ಸ್ನೆಲ್ಲ ಸಿಂಗಲ್ ರೂಮ್ ಡಬಲ್ ರೂಮ್ ಥರ ಮಾಡಿ 2 ಬೆಡ್ಸ್ ಹಾಕಿ ಹೌಸ್ನ ಪ್ರೈವೇಟ್ ಅಕಾಮಿಡೇಷನ್ ಥರ ಟರ್ನ್ಔಟ್ ಮಾಡಿ ರೆಂಟ್ ಮಾಡ್ತಾರೆ. ಸೊ ಅದರಲ್ಲಿ ಏನು ಮಾಡ್ತಾರೆ ಜನರಲ್ ಆಗಿ ಅಂತ ಅಂದರೆ ಇವಾಗ ಸಿಂಗಲ್ ರೂಮ್ ಇರೋರಿಗೆ ಸಿಂಗಲ್ ರೂಮು ಅಥವಾ ಡಬಲ್ ಬೆಡ್ ಇರೋರಿಗೆ 2 ಬೆಡ್ರೂಮ್ ಹಾಕಿ ರೆಂಟ್ ಔಟ್ ಮಾಡ್ತಾರೆ. 1 ಪರ್ಸನಿಗೆ ಇಷ್ಟು ಅಂತ ಆ ಥರ ಇರುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಇವಾಗ ಯಾರಾದರೂ ಒಂದು ಕಪಲ್ಲು ಅಥವಾ ಫ್ರೆಂಡ್ಸು ಪ್ಲ್ಯಾನ್ ಮಾಡಿ ಒಂದು ಮನೆ ಫುಲ್ ಹೌಸ್ನ ರೆಂಟ್ ಔಟ್ ಮಾಡಿ ಅದರಲ್ಲಿ ಸಬ್ ರೆಂಟ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ರೂಮಿಗೆ ಒಬ್ಬರಿಗೆ, ಇನ್ನೊಂದು ರೂಮಿಗೆ ಒಬ್ಬರಿಗೆ, ಅಥವಾ ಅದನ್ನು ಡಿವೈಡ್ ಮಾಡಿ ಶೇರರ್ಸ್ಗೆ ತುಂಬ ಜನ ಆ ಥರನೂ ಮಾಡ್ತಾರೆ. ಇನ್ನೊಂದು ಏನಂತ ಅಂದರೆ ಈಗ ಗ್ರೂಪ್ ಆಫ್ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿ ಒಂದು ಮನೆ, ಇವಾಗ ಓಕೆ ನಾನು ಇಲ್ಲಿ 4 ಜನ ಇದ್ದೀವಿ, 4 ಜನದ್ದು ಬಂದರೆ ಇಬ್ಬಿಬ್ಬರು ಒಂದು ರೂಮಲ್ಲಿ ಶೇರ್ ಮಾಡಿಕೊಂಡ್ರು. ಸೊ ನಾವು 2 ಬೆಡ್ ಫ್ಲ್ಯಾಟ್ ತೊಗೊಳ್ಳೋಣ ಆ ಥರನೂ ಶೇರ್ ಮಾಡ್ಕೋತಾರೆ. ಆ ಥರ ಶೇರ್ ಮಾಡಿಕೊಂಡ್ರೆ ಬಿಲ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಫಸ್ಟ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ ಈ ಲ್ಯಾಂಡ್ಲಾರ್ಡ್ಸ್ ಏನು ಪ್ರೈವೇಟಾಗಿ ಲ್ಯಾಂಡ್ಲಾರ್ಡ್ಸ್ ಏನು ಡಿವೈಡ್ ಮಾಡಿ ರೆಂಟ್ ಔಟ್ ಮಾಡ್ತಿದ್ರು ಅದಕ್ಕೆ ಜಾಯ್ನ್ ಆಗಿದ್ದೆ. ಅಂದರೆ ನನ್ನ ಕಂಫರ್ಟಬಲ್ ಅಕಾಮಿಡೇಷನ್ ಅದಾಗಿತ್ತು. ನಾನು 1 ಮಂತಿಗೆ 450 ಪೇ ಮಾಡ್ತಿದ್ದೆ. ಬಿಲ್ಸ್ ಎಲ್ಲ ಇನ್ಕ್ಲೂಡೆಡ್ ಆಗಿತ್ತು. ಎಲ್ಲ ಬಿಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ವೈಫೈ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ಗ್ಯಾಸ್, ಕೌನ್ಸಿಲ್ ಟ್ಯಾಕ್ಸ್ ನನಗೆ ಅಪ್ಲಿಕಬಲ್ ಆಗಿರಲಿಲ್ಲ ಆ ಟೈಮಲ್ಲಿ. ಸೊ ಅದು ಕೂಡ ಇನ್ಕ್ಲೂಡ್ ಆಗಿತ್ತು. ಮತ್ತು ಈ 450 ರೆಂಟ್ ಜೊತೆಗೆ ಸ್ಟೂಡೆಂಟ್ ಆಗಿದ್ದಾಗ ನಾನು ಇನ್ನೊಂದು ಏನಂದರೆ ನನ್ನ ಗ್ರಾಸರೀಸ್ಗೆ 60 to 80 ಪೌಂಡ್ಸ್ ಆಗ್ತಿತ್ತು 1 ಮಂತಿಗೆ. 60 to 80 ಪೌಂಡ್ಸ್. ಸೊ ಇದು 450 60 to 80 ಪೌಂಡ್ಸ್. ಅದರ ಜೊತೆಗೆ ನಮ್ಮದು ಟ್ರಾವೆಲಿಂಗ್ ಏನಿರುತ್ತೋ ಅದು ಕೂಡ ಇದು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಟ್ರಾವೆಲಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಲಂಡನ್ ತುಂಬ ಎಕ್ಸ್ಪೆನ್ಸಿವ್ ಸಿಟಿ ಅಂತ. ಅದರಲ್ಲಿ ಟ್ರಾವೆಲಿಂಗ್ ಕೂಡ ಒಂದು ಮೇಜರ್ ಎಕ್ಸ್ಪೆನ್ಸಿವ್ ಟ್ರಾವೆಲ್ ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ನಂಗೆ 200 ಪೌಂಡ್ಸ್ ಬೇಕಾಗ್ತಿತ್ತು. ನಾನು ಕೆಲಸಕ್ಕೆ ಯೂನಿವರ್ಸಿಟಿಗೆ 3 ಡೇಸ್ ಹೋಗಿ ಕೆಲಸಕ್ಕೆ ಹೋಗಿ ನಂಗೆ 200 ಪೌಂಡ್ಸ್ ಬೇಕಾಗ್ತಿತ್ತು. ಸೊ ಅದ್ರಲ್ಲಿ ನಾವು ಹೇಗೆ ಸೇವ್ ಮಾಡ್ಬೋದು ಅಂದರೆ ಟ್ರಾವೆಲ್ ಕಾರ್ಡ್ ಬೈ ಮಾಡ್ಬೋದು. ಇವಾಗ ಇಂಡಿಯಾದಲ್ಲಿ ನಾವು ಹೇಗೆ ಬಸ್ ಪಾಸ್ ಯೂಸ್ ಮಾಡ್ತಿರೋ ಆ ಥರ ಇಲ್ಲಿ ಟ್ರಾವೆಲ್ ಕಾರ್ಡ್ ತೊಗೋಬೋದು. ಆ ಥರ ಇಲ್ಲಿ ಟ್ರಾವೆಲ್ ಕಾರ್ಡ್ ಪರ್ಚೇಸ್ ಮಾಡ್ಬೋದು. ಇದು ಸ್ಟೂಡೆಂಟ್ಸಿಗೆ 30% ಡಿಸ್ಕೌಂಟ್ ಇರುತ್ತೆ. ಸೊ ಅದನ್ನು ಟ್ರಾವೆಲ್ ಕಾರ್ಡ್ ತೊಗೊಂಡ್ರೆ ಟ್ಯೂಬ್ಸಿಗೆಲ್ಲ ಇರುತ್ತೆ. ಬೇಸ್ಡ್ ಆನ್ ಝೋನ್ ಅದು ರೀಚಾರ್ಜ್ ಮಾಡಿಸ್ಬೇಕಾಗುತ್ತೆ ಟ್ರಾವೆಲ್ ಕಾರ್ಡ್ನ. ಅದ್ರ ಜೊತೆಗೆ ನಮಗೆ ಬಸ್ಸಸ್ ಎಲ್ಲ ಫ್ರೀ ಇರುತ್ತೆ ಟ್ರಾವೆಲ್ ಕಾರ್ಡ್ ಆಪ್ಟ್ ಮಾಡಿಕೊಂಡ್ರೆ. ಸೊ ಟ್ರಾವೆಲ್ ಕಾರ್ಡ್ ಮಾಡ್ಕೊಂಡು ಸ್ವಲ್ಪ ಸೇವ್ ಮಾಡ್ಕೋಬೋದು. ಇವಾಗ ಇನ್ ಟೋಟಲ್ ನಮಗೆ 450 ಬಂದುಬಿಟ್ಟು ರೆಂಟ್, ಗ್ರಾಸರೀಸ್ ಬಂದುಬಿಟ್ಟು ₹20 70 ಪೌಂಡ್ಸ್ ಆ್ಯಾವ್ರೇಜಾಗಿ ತೊಗೊಂಡ್ರು. ಮತ್ತು ಟ್ರಾವೆಲಿಂಗ್ ಒಂದು 200 ಅಂತ ಹಾಕ್ಕೊಂಡ್ರು. ನಂದು ಬೇಸಿಕ್
ಲಿವಿಂಗ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಸ್ಟೂಡೆಂಟ್ ಆಗಿದ್ದಾಗ ಲಂಡನ್ನಲ್ಲಿ 730 ಬೇಸಿಕ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 730 ಆಗಿರುತ್ತೆ. ಶೇರಿಂಗಲ್ಲಿದ್ದೋನು ಝೋನ್ 4ಅಲ್ಲಿ ಇದ್ದಿದ್ದು ನಾನು. ಶೇರಿಂಗಲ್ಲಿದ್ದು 730ಇಂದ 750ವರೆಗೂ £750 ಆಗುತ್ತೆ. ಸೊ ಅದ್ರ ಮೇಲೆ ಏನು ಖರ್ಚಾಗುತ್ತೋ ಅದು ನಮ್ಮ ಕೈಯಲ್ಲಿ ಇರುತ್ತೆ ಹ್ಯಾಂಡಲ್ ಮಾಡ್ಕೊಳ್ಳೋದು. ಇವಾಗ ನಮಗೇನಾದರೂ ಹೊರಗೆ ತಿನ್ನಬೇಕು ಅಂತ ಅನಿಸಿದ್ರೆ ಎವ್ರಿ ಮಂತ್ ಒಂದು £100 ಎತ್ತಿಟ್ಕೊಂಡ್ರು, ಅಥವಾ ಫ್ರೆಂಡ್ಸ್ ಜೊತೆ ಹೊರಗೆ ಹೋದಾಗ ಸ್ಪೆಂಡ್ ಮಾಡೋದಕ್ಕಂದ್ರೆ ಮಿನಿಮಮ್ ಅಂದರೂ £100 ಎತ್ತಿಟ್ಕೊಂಡ್ರೆ, ಮತ್ತು ಶಾಪಿಂಗ್ ಅದೆಲ್ಲ ನಮ್ಮ ಕೈಲಿರುತ್ತೆ. ಶಾಪಿಂಗ್ ನಾನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಸೊ ಜಸ್ಟ್ ಇದು ಹೊರಗೆ ಹೋದಾಗ ತಿನ್ನೋದಕ್ಕೆ ಮತ್ತು ಹೊರಗೆ ಹೋದಾಗ ಸ್ಪೆಂಡ್ ಮಾಡೋದಕ್ಕೆ 100 ಹಾಕೊಂಡ್ರು. ಸೊ ಇವಾಗ 730 ಏನಾಗಿತ್ತು ಪ್ಲಸ್ 200 ಅಂದರೆ 930ಇಂದ £950 ಒಬ್ಬರಿಗೆ ಸ್ಟೂಡೆಂಟ್ ಆಗಿದ್ದಾಗ ಬೇಕೇ ಬೇಕಾಗ್ತದೆ. ಇದು ಸ್ಟೂಡೆಂಟ್ ಆಗಿದ್ದಾಗ ಲಂಡನ್ನಲ್ಲಿ. ಸೊ ಇವಾಗ ಇದೇ ಅಕಾಮಿಡೇಷನ್ ಎಕ್ಸ್ಪೆನ್ಸಸ್ ಇದೇ ನಾವು ಔಟರ್ ಲಂಡನ್ ನೋಡಬೇಕು ಅಂತಂದರೆ, ಈಗ ನಾವು ಕೇಂಬ್ರಿಡ್ಜಲ್ಲಿ ನೋಡಬೇಕು ಅಂದರೆ ಸೇಮ್ ಲೆವೆಲ್ ಆಫ್ ಎಕ್ಸ್ಪೆನ್ಸಸ್ಸೇ ಇರುತ್ತೆ. ಕೇಂಬ್ರಿಡ್ಜಿಗೂ ಲಂಡನ್ಗೂ ಆಲ್ಮೋಸ್ಟ್ ಸೇಮ್ ಲೆವೆಲ್, ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ಅದ್ರ ಮೇಲೆ ಕೇಂಬ್ರಿಡ್ಜ್ ಮೇಲೆ ಹೋಗ್ತಾ ಅಂದರೆ ಇವಾಗ ಬರ್ಮಿಂಗಮ್ ಆಗಿರ್ಬೋದು, ಮ್ಯಾಂಚೆಸ್ಟರ್ ಆಗಿರ್ಬೋದು, ನ್ಯೂ ಕ್ಯಾಸಲ್ ಆಗಿರ್ಬೋದು, ಸ್ಕಾಟ್ಲೆಂಡ್ ಆಗಿರ್ಬೋದು, ಇದೆಲ್ಲ ಇಲ್ಲೆಲ್ಲ ಏನು ಅಂತಂದರೆ ಸ್ವಲ್ಪ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನಾವು ಹೆಂಗೆ ಲೊಕೇಶನ್ ವೈಸ್ ನಾವು ಮೇಲೆ ಹೋಗ್ತಾ ಹೋದರೆ ಆ ರೆಂಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಹಂಗಿರುತ್ತೆ. ಸೊ ಈ ಒಂದು 930 to £950 ಏನು ಹೇಳಿದ್ದೆ, ಅದನ್ನು ನಾವು ಇವಾಗ ಎಕ್ಸಾಂಪಲ್ ನ್ಯೂ ಕ್ಯಾಸಲ್ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಪ್ರೈವೇಟ್ ಸ್ಟೂಡೆಂಟ್ ಅಕಾಮಿಡೇಷನಲ್ಲಿ ಇದ್ದೀನಿ ಅಂತ ಅಂದರೆ ನನಗೆ ಎಷ್ಟಾಗುತ್ತೆ, ಒಂದು ರೆಂಟ್ ಬಂದುಬಿಟ್ಟು ಶೇರಿಂಗಲ್ಲಿದ್ದೆ ಒಂದು 250 to 300 ಪ್ಲಸ್ ಟ್ರಾವೆಲಿಂಗ್ ಒಂದು 200, ಅದು ಒಂದು ತುಂಬ ಡ್ರಾಸ್ಟಿಕ್ ಚೇಂಜಸ್. ಆಲ್ಮೋಸ್ಟ್ 250 700ವರೆಗೂ ಆಗುತ್ತೆ ನಮಗೆ. 600 to 700 ಒಳಗಡೆ ನಾವು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಇವಾಗ ನ್ಯೂ ಕ್ಯಾಸಲಲ್ಲಿದ್ದರೆ ಅಷ್ಟು ಕಡಿಮೆ ಇರುತ್ತೆ ಅಕಾಮಿಡೇಷನ್, ಅಲ್ಲಿ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಅಲ್ಲಿ ಕಡಿಮೆ ಇರುತ್ತೆ ಸ್ವಲ್ಪ. ಅದಾಗಿತ್ತು. ಮತ್ತು ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ, ಅದು ನಾನು ಸ್ಟೂಡೆಂಟ್ ಆಗಿದ್ದಾಗ. ಈಗ ಜನರಲ್ ನಾನು 1 ಬೆಡ್ ಫ್ಲ್ಯಾಟಾಗಿ ಮೂವ್ ಆಗಿದ್ದೀನಿ. ಈ 1 ಬೆಡ್ ಫ್ಲ್ಯಾಟಲ್ಲಿ ನಾನು ನಾವಿಬ್ಬರು ಇರೋದ್ರಿಂದ ಸೊ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ಲಿ 1 ಬೆಡ್ ಫ್ಲ್ಯಾಟು ಝೋನ್ 4ಅಲ್ಲಿ 1400 ರೆಂಟ್. ಫಸ್ಟ್ಲಿ ಝೋನ್ 4ಅಲ್ಲಿ ರೆಂಟ್ ಬಂದ್ಬಿಟ್ಟು 1400. ಅದೇ ನಾವು ಪ್ರಾಪರ್ ಸೆಂಟ್ರಲ್ ಲಂಡನಲ್ಲಿ ಅಥವಾ ಸಿಮಿಲರ್ ಲೈಕ್ ಝೋನ್ 1 ಝೋನ್ 2 ಅಲ್ಲಿ ನೋಡ್ತಿದ್ದೀವಿ ಅಂದರೆ ರೆಂಟ್ ಬಂದ್ಬಿಟ್ಟು 2000 ಮಿನಿಮಮ್ 2000ವರೆಗೂ ಹೋಗುತ್ತೆ 1 ಬೆಡ್ ಫ್ಲ್ಯಾಟ್ ಹೇಳ್ತಿರೋದು. ಸೊ ಸೆಂಟ್ರಲ್ ಲಂಡನ್ ತುಂಬ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಸ್ವಲ್ಪ ಝೋನ್ 4 ಝೋನ್ 3 ಈ ಥರದ ಝೋನ್ಸಲ್ಲಿ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಸ್ಟೇ ಆಗಲಿಕ್ಕೆ. ಸೊ ನಾನು ಝೋನ್ 4ಅಲ್ಲಿರೋದ್ರಿಂದ ರೆಂಟ್ ಬಂದ್ಬಿಟ್ಟು £1400 ಆಗುತ್ತೆ. ಅದ್ರ ಜೊತೆಗೆ ಬಿಲ್ಸ್ ತುಂಬಾ ಮೇಜರ್ ರೋಲ್ ಪ್ಲೇ ಆಗುತ್ತೆ. ಬಿಲ್ಸ್ ಇಲ್ಲಿ ನಾನು ಕೌನ್ಸಿಲ್ ಟ್ಯಾಕ್ಸ್ ಪೇ ಮಾಡ್ತೀನಿ. ಆಲ್ಮೋಸ್ಟ್ ಈ ಒಂದು ಝೋನಿಗೆ £189 ಆಲ್ಮೋಸ್ಟ್ £200 ಅಂತ ಅಂದ್ಕೊಳ್ಳಿ. £200 ಕೌನ್ಸಿಲ್ ಟ್ಯಾಕ್ಸು. ಇದು ನಾವು ಸ್ಟೂಡೆಂಟ್ಸಿಗಿರಲ್ಲ, ಓನ್ಲಿ ವರ್ಕರ್ಸ್, ಪ್ರೊಫೆಷ್ನಲ್ ಯಾರ್ಯಾರು ಟ್ಯಾಕ್ಸ್ ಪೇಯಬಲ್ ಆಗಿರ್ತಾರೋ, ವರ್ಕ್ ಮಾಡ್ತಿರ್ತಾರೋ ಅವ್ರಿಗೆ ಮಾತ್ರ ಅವ್ರು ಪೇ ಮಾಡಬೇಕಾಗತ್ತೆ. ಸ್ಟೂಡೆಂಟ್ಗೆ ಎಕ್ಸಂಪ್ಷನ್ ಇದೆ ಕೌನ್ಸಿಲ್ ಟ್ಯಾಕ್ಸಿಂದ. ಸೊ ನಾವು 200 ರೆಂಟ್ ಜೊತೆಗೆ ಕೌನ್ಸಿಲ್ ಟ್ಯಾಕ್ಸ್ ಪ್ಲಸ್ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಸ್ 150 ಅಂತ ಹಾಕ್ಕೊಂಡ್ರು, ವಾಟರ್ ಬಿಲ್ 100 ಜೊತೆಗೆ ವೈಫೈ 50 ಅಂತ ಹಾಕ್ಕೊಂಡ್ರೆ ಟೋಟಲಾಗಿ ನಮಗೆ 1900 ಆಗುತ್ತೆ. ಇದು ನಮ್ಮದು ಬೇಸಿಕ್. ಇದು ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಈ 1900 ಏನಿದೆ £1900 ಅದು ಜಾಸ್ತಿ ಆಗ್ಬೋದು, ಅದು ಕಡಿಮೆ ಆಗ್ಬೋದು. ಸೊ 1900 ಇದು ಬೇಸಿಕ್ ನಮ್ಮ ಎಕ್ಸ್ಪೆನ್ಸಸ್ಸು. ಅದ್ರ ಜೊತೆಗೆ ನಮ್ಮದು ಇವಾಗ ಟ್ರಾವೆಲಿಂಗ್ ಇಬ್ಬರೇ ಇರೋದ್ರಿಂದ ಟ್ರಾವೆಲಿಂಗ್ ಇಬ್ಬರಿಗೂ ಸೇರಿಸಿ ನಾನು ವರ್ಕ್ ಫ್ರಮ್ ಹೋಮ್ಸ್ ಅಟ್ಲೀಸ್ಟ್ ಒಂದು ಬೇಸಿಕ್ ಲೋಕಲಲ್ಲಿ ಟ್ರಾವೆಲ್ ಮಾಡೋದಕ್ಕಾದ್ರೂ ನನಗೆ ಮಿನಿಮಮ್ £100 ಬೇಕೇ ಬೇಕು. ಸೊ ಇವಾಗ ಇವಾಗೇನಾದರೂ ನಾನು ಆಫೀಸ್ಗೆ ಹೋಗಿ ಬರ್ತಿದ್ದೀನಿ ಅಂತ ಅಂದರೆ ಅದು ಸೆಂಟ್ರಲ್ ಲಂಡನಲ್ಲಿತ್ತು ಅಂತ ಅಂದರೆ ಮಿನಿಮಮ್ 200 ಅಂತೂ ಬೇಕಾಗ್ತದೆ ಟ್ರಾವೆಲಿಂಗಲ್ಲಿ. ಸೊ ನಾನು ಇಬ್ಬರಿಂದ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಟ್ರಾವೆಲಿಂಗ್ ಬಂದ್ಬಿಟ್ಟು £300 ಒನ್ ಮಂತಿಗೆ. ಟ್ರಾವೆಲಿಂಗ್ £300 ಪ್ಲಸ್ ಗ್ರಾಸರೀಸ್ £200. ಇಬ್ಬರಿಗೂ ಸೇರಿಸಿ ಗ್ರಾಸರೀಸ್ £200. ಅದ್ರ ಜೊತೆಗೆ 200 ಬಂದ್ಬಿಟ್ಟು ಹೊರಗೇನಾದರೂ ಹೊರಗೆ ಹೊರಟ್ರೆ ತಿನ್ನೋದಕ್ಕೆ ಆ ಥರ £200. ಸೊ ಇದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಟ್ರಾವೆಲಿಂಗು, ಹೊರಗೆ ತಿನ್ನೋದು ಅಥವಾ ಗ್ರಾಸರೀಸ್ಗೆ £700 ಆಗುತ್ತೆ. ಈ 1900 ಪ್ಲಸ್ 700 ಬಂದ್ಬಿಟ್ಟು 2600 ಆಗುತ್ತೆ. ಇದು 1 ಮಂತ್ ನಮಗೆ ಬೇಕಾಗಿರುವಂತಹ
ಅಮೌಂಟ್ 1 ಮಂತ್ ಎಕ್ಸ್ಪೆನ್ಸಸ್ ಇದು ನಮ್ಗೆ 1 ಮಂತ್ ಎಕ್ಸ್ಪೆನ್ಸಸ್ 2600. ಇದು ಡಿಫರ್ ಆಗುತ್ತೆ. 2600 ಆಗ್ಬೋದು ಅಥವಾ 2700 ಆಗ್ಬೋದು. 2700 ಆಗಲ್ಲ, 2650 ಆಗ್ಬೋದು ಅಥವಾ 2550 ಕೂಡ ಆಗ್ಬೋದು. ಈ ರೇಂಜಲ್ಲಿ ಡಿಫರ್ ಆಗ್ತಾ ಇರುತ್ತೆ. ಬಿಲ್ಸ್ ನಾವು ಹೆಂಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಜೊತೆಗೆ ನಾನು ಇನ್ನೂ ನನ್ನ ಶಾಪಿಂಗ್ ಆಗಿರ್ಬೋದು, ನಾವು ಹೊರಗೆ ಟ್ರಿಪ್ಪಿಗೆ ಹೋಗೋದಾಗ ಕ್ಯಾಲ್ಕುಲೇಟ್ ಮಾಡಿಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದು ಸಪ್ರೇಟ್ ಟಾಪಿಕ್ ಆಗೇ ಇರುತ್ತೆ. ತುಂಬ ಜಾಸ್ತಿ ಅದನ್ನು ಟಚ್ ಮಾಡ್ತಿಲ್ಲ ನಾನು. ಸೊ ಇದು ಜಸ್ಟ್ ನಮ್ಮದು ಬೇಸಿಕ್ ಲಿವಿಂಗಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹೇಳೋದು. ಅದು ಜಸ್ಟ್ 2600 ಪೌಂಡ್ಸ್ ಆಗುತ್ತೆ. ಇನ್ನೊಂದೇನು ಅಂತ ಅಂದರೆ, ಇದ್ರ ಜೊತೆಗೆ ನಮಗೆ 2600 ಪೌಂಡ್ಸ್ ಅಂತ ಅಂದರೆ ಇಂಡಿಯನ್ ರುಪೀಸಲ್ಲಿ ಈಗಿನ ರೇಟ್ ಪ್ರಕಾರ 2,75,000 2,90,000 ಬೇಕಾಗ್ತದೆ ನಮಗೆ ಸರ್ವೈವ್ ಆಗೋದಕ್ಕೆ ಇಲ್ಲಿ. ಇದು ನಮ್ಮದು ಬೇಸಿಕ್ ಲಿವಿಂಗ್ ಎಕ್ಸ್ಪೆನ್ಸಸ್. ಸೊ ಅದೇ ನಾವೇನಾದರೂ 1 ಬೆಡ್ ಫ್ಲ್ಯಾಟ್ನ ನಾವು ನ್ಯೂ ಕ್ಯಾಸಲಲ್ಲಿ ತೊಗೋತೀರಿ ಅಥವಾ ಮ್ಯಾಂಚೆಸ್ಟರ್, ಬರ್ಮಿಂಗಮಲ್ಲಿ ತೊಗೋತೀರಿ ಅಂದರೆ ಕಡಿಮೆ ಇರುತ್ತೆ. ಸೊ ನಮಗೆ 1000 ಪೌಂಡ್ಸಲ್ಲಿ ಎಲ್ಲ ಮುಗಿಸ್ಕೋಬೋದು. ಸೊ ನಮ್ಮ 1200 ಪೌಂಡ್ಸಲ್ಲಿ ನಮ್ಮದು ಒನ್ ಬೆಡ್ ಫ್ಲ್ಯಾಟಲ್ಲಿ ಬಿಲ್ಸ್ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಇನ್ನೊಂದು ಅಲ್ಲೆಲ್ಲ ಮೋಸ್ಟ್ಲಿ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿರೋವಂಥ ಪ್ರಕಾರ, ಸೊ ಅವರೆಲ್ಲ ಬಿಲ್ಸ್ ಇನ್ಕ್ಲೂಡೆಡ್ ಕೊಟ್ಟಿರ್ತಾರೆ. 1 ಬೆಡ್ ಫ್ಲ್ಯಾಟ್ನ ಬಿಲ್ಸ್ ಇನ್ಕ್ಲೂಡೆಡ್ ಆಗಿ 1200 ಆ ಥರ ಕೊಟ್ಟಿರ್ತಾರೆ. ನ್ಯೂ ಕ್ಯಾಸಲಲ್ಲಿ ಆಗಿರ್ಬೋದು. ಸೊ ಅದರಿಂದ ನಮಗೆ ಮೇಜರ್ ಲಂಡನ್ ಸಿಟಿ ಆಗಿರೋ ತುಂಬ ಎಕ್ಸ್ಪೆನ್ಸಿವ್ ಸಿಟಿ ಆಗಿರೋದ್ರಿಂದ ಇಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಏನಾದರೂ ಬಂದ್ರಿ ಅಂತ ಅಂದರೆ ನಿಮ್ಮ ಯೂನಿವರ್ಸಿಟಿ ಎಲ್ಲಿರುತ್ತೋ ಅದ್ರ ಸುತ್ತಮುತ್ತನೇ ನಿಮ್ಮ ಅಕಾಮಿಡೇಷನ್ನ ಅಕಾಮಿಡೇಷನ್ನ ಹುಡುಕೊಳ್ಳಿ. ಸೊ ಅದು ನಿಮ್ಗೆ ತುಂಬ ಅಮೌಂಟ್ನ ಸೇವ್ ಆಗುತ್ತೆ. ಟೈಮ್ ಆಗಿರಲಿ, ಅಮೌಂಟ್ ಆಗಿರಲಿ ತುಂಬ ಸೇವ್ ಆಗುತ್ತೆ. ಅದು ಒಂದು ಟಿಪ್ನ ಮೈಂಡಲ್ಲಿ ಇಟ್ಕೊಳ್ಳಿ ಯಾರಾದರೂ ನೋಡಬೇಕಾದ್ರೆ. ಸೊ ಇವಾಗ ನಿಮ್ಗೊಂದು ರಫ್ ಎಸ್ಟಿಮೇಷನ್ ಸಿಗುತ್ತೆ ಅಂತ ಅನಿಸುತ್ತೆ. 1 ಮಂತಿಗೆ ಯು ಕೆಯಲ್ಲಿ ಇನ್ಸೈಡ್ ಲಂಡನಲ್ಲಿ ಎಷ್ಟು ಖರ್ಚಾಗುತ್ತೆ, ಔಟ್ಸೈಡ್ ಲಂಡನಲ್ಲಿ ಎಷ್ಟು ಆಗ್ಬೋದು ಅಂತ. ನಿಮ್ಮ ಒಪಿನಿಯನ್ ಏನು? ನಿಮಗೆ ನೀವೇನಾದರೂ ಆಲ್ರೆಡಿ ಯು ಕೆಯಲ್ಲಿದ್ದರೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ, ಒಂದು ಅಪ್ರಾಕ್ಸಿಮೇಟಾಗಿ ಮಂತ್ಲಿ ಎಷ್ಟು ಅಂತ, ಅಥವಾ ನೀವೇನಾದರೂ ಬರೋದಕ್ಕೆ ಪ್ಲ್ಯಾನ್ ಮಾಡಿದರೆ ನಿಮ್ಗೊಂದು ಎಸ್ಟಿಮೇಷನ್ ಸಿಕ್ತು ಅಂತ ಅನ್ಕೊಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅದಕ್ಕೂ ಮುಂಚೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.